ನಮಸ್ಕಾರ ರೀಪ್ಪ ಎಲ್ಲರಿಗೂ. ಬೆಳಗಾವಿ ಜಿಲ್ಲಾದಾಗ ಎಲ್ಲರೂ ಈಗ ನೋಡುವಂಥ ಕೇಂದ್ರ ಅಂದ್ರೆ ಘಟಪ್ರಭಾ. ಆ ಘಟಪ್ರಭಾದಾಗ ಯುವಕರು ಕೂಡಿ ಒಂದು ಏನು ಮಾಡ್ಯಾರ ಗೊತ್ತೈತೇನ್ರಿ? ಭಾಳ ಚಂದ ಇದನ್ನು ನೋಡ್ರಿ. ಈ ವಿಡಿಯೋ ನೋಡಿದ ತಕ್ಷಣ ಎಲ್ಲರಿಗೂ ಲೈಕ್ ಮಾಡಿರಿ. ಬೆಳಗಾವಿ ಜಿಲ್ಲಾದಾಗ ಗ್ರಾಮೀಣ ಭಾಗದಾಗ ಯಾರ್ಯಾರೋ ಪಾಪ ಯುವಕರು ಕನಸು ಕಂಡ್ಕೊಂಡಾರ. ಮಿಲ್ಟ್ರಿಗೆ ಹೋಗ್ಬೇಕು, CRPF ಆಗಬೇಕು, ಪೊಲೀಸ್ ಆಗಬೇಕು, PSI ಆಗಬೇಕು, ಇವೆಲ್ಲ ಕನಸುಗಳು ಕಂಡಾರ. ಆಮೇಲೆ ದೈಹಿಕ ಪರೀಕ್ಷೆ ಹೆಂಗೆ ಆಗಬೇಕು, ಆಮೇಲೆ ಲಿಖಿತ ಪರೀಕ್ಷೆ ಹೆಂಗೆ ಬರೀಬೇಕು, ಇವೆಲ್ಲ ತೋರಿಸೋ ಸಲುವಾಗಿ ಘಟಪ್ರಭಾದಾಗ ನೋಡ್ರಿ ಜೈ ಭಗತ್ ಸಿಂಗ್ ಆರ್ಮಿ ಕೋಚಿಂಗ್ ಅಕಾಡೆಮಿ ಸೆಂಟರ್ ತೆಗ್ದಾರ ಹುಡುಗರು. ನೋಡ್ರಿ ಹೆಸರು ಯಾರ್ದಿಟ್ಟಾರ? ಜೈ ಭಗತ್ ಸಿಂಗ್ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಾಗ ಹೋರಾಟ ಮಾಡಿದಂಥ ಒಬ್ಬ ಧೀರ ವೀರನ ಹೆಸರು ಇಟ್ಕೊಂಡ ಈ ಯುವಕರು ಎಷ್ಟು ಚಂದ ಇವತ್ತು ಒಂದಿಲ್ಲಿ ಜೈ ಭಗತ್ ಸಿಂಗ್ ಆರ್ಮಿ ಕೋಚಿಂಗ್ ಅಕಾಡೆಮಿ ಸೆಂಟರ್ ಮಾಡ್ಯಾರ. ಆ ಸೆಂಟ್ರದಾಗ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರಿ, ಅಡ್ಮಿಷನ್ ತೊಗೋರಿ. ಬೆಳಗಾವಿ ಜಿಲ್ಲಾ ಗ್ರಾಮೀಣ ಭಾಗದಾಗ ಎಷ್ಟು ಹುಡುಗರದೆ ರೀ ನಿಮಗೆ ಆರ್ಮಿ ಹೋಗೋ ಕನಸೈತೆ. ತಂದೆ ತಾಯಿ ನೋಡ್ತಾರೆ, ವಿಚಾರ ಮಾಡ್ತಾರೆ, ನನ್ನ ಮಗ ಆರ್ಮಿದಾಗಿರ್ಬೇಕು, ನನ್ನ ಮಗ CRPF ಆಗ್ಬೇಕು, ನನ್ನ ಮಗ ಸೈನಿಕ ಆಗ್ಬೇಕು, ನನ್ನ ಮಗ ವಿಮಾನಯಾನದಾಗ ಹೋಗ್ಬೇಕು, ನನ್ನ ಮಗ ಒಂದು ದೊಡ್ಡ ಉನ್ನತ ಹುದ್ದೆಗೆ ಹೋಗ್ಬೇಕು ಅನ್ನೋದು ಪಾಪ ಭಾಳ ಕಾಳಜಿ ಇರ್ತೈತಿ. ಆದ್ರೆ ಆ ಕಾಳಜಿ ಪೂರ್ಣಗೊಳಿಸೋ ಸಲುವಾಗಿ ಘಟಪ್ರಭಾದಾಗ ಜೈ ಭಗತ್ ಸಿಂಗ್ ಅಕಾಡೆಮಿ ಕೋಚಿಂಗ್ ಸೆಂಟರ್ ತೆಗೆದಾರ. ನಿಜಕ್ಕೆ ಇದನ್ನು ಭಾಳ ಮೆಚ್ಚುವಂಥದ್ದು. ಯಾಕಂದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡೋದು ಅಂತ ಕೇಳ್ರಿ ಹೇಳ್ತಾನೆ. ಅಲ್ಲಿ ಯಾರ್ಯಾರು ಬರ್ತಾರೆ ಗೊತ್ತೈತೇನ್ರಿ? ಭಾಳ ನುರಿತ ಶಿಕ್ಷಕರು ಅದನ್ನು ಕಲಿಸ್ತಾರೆ. ಆಮೇಲೆ ದೈಹಿಕ ಪರೀಕ್ಷೆ ಮಾಡ್ತಾರೆ. ದೈಹಿಕ ಪರೀಕ್ಷೆದಾಗ ಒಂದು ಸ್ವಲ್ಪ ಏನಾರ ಕಡಿಮೆ ಇತ್ತಂದ್ರೆ ಅದನ್ನು ಹೆಚ್ಚಿಗೆ ಹೆಂಗೆ ಮಾಡೋದು ಅನ್ನೋದು ಭಾಳ ಚಂದ ಒಳ್ಳೊಳ್ಳೆ ಆಹಾರ ಧಾನ್ಯ ಕೊಡ್ತಾರೆ ಅವ್ರಿಗೆ ಫುಡ್ ಕೊಡ್ತಾರೆ, ಆಹಾರ ಕೊಡ್ತಾರೆ, ಊಟ ಕೊಡ್ತಾರೆ, ಅನ್ಲಿಮಿಟ್ ಊಟ ಕೊಡ್ತಾರೆ. ಆಮೇಲೆ ವಸತಿ ಸೌಲಭ್ಯ ಇಟ್ಕೊಂಡಾರ, ಮತ್ತು ಬಟ್ಟೆನೂ ಕೊಡ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ, ಸಾಯಂಕಾಲ 6 ಗಂಟೆ ತನಕ ಓಡಾಡೋದು, ಹೆಂಗೆ ವ್ಯಾಯಾಮ ಮಾಡಬೇಕು, ಹೆಂಗೆ ದೇಹದಾಢ್ಯತೆ ಹೆಚ್ಚು ಮಾಡ್ಕೋಬೇಕು, ನೀವು ಆರ್ಮಿಗೆ ಹೋದ ತಕ್ಷಣ ನೀವು ಸಿಲೆಕ್ಟ್ ಹೆಂಗೆ ಆಗಬೇಕು. ಆಮೇಲೆ ಇದ್ರಾಗ ನಿವೃತ್ತ ಸೇನಾ ಅಧಿಕಾರಿಗಳು ಬಂದು ಇದನ್ನು ಕೋಚಿಂಗ್ ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಬೆಳಗಾವಿ ಜಿಲ್ಲಾದಾಗ ಎಲ್ಲರೂ ಗ್ರಾಮೀಣ ಭಾಗದಾಗ ಧಾರವಾಡ, ಹುಬ್ಬಳ್ಳಿ, ಈ ಕಡೆ ಬಾಗಲಕೋಟದವ್ರು ಸಹಿತ ವಿಚಾರ ಮಾಡಿರಿ. ಇಂಥ ಕೋಚಿಂಗ್ ಸೆಂಟ್ರ್ ಮೊದಲನೇ ಕೋಚಿಂಗ್ ಸೆಂಟ್ರ್ ಇದು ಭಾಳ ಚಂದ ಮಾಡಕತ್ತಾರ ಅವ್ರು. ಆದ್ರೆ ಅಲ್ಲಿ ಅಡ್ಮಿಷನ್ ತೊಗೋರಿ, ಭಾಳ ಕಡಿಮೆ ಚಾರ್ಜು ಮಾಡ್ಯಾರ ಅವ್ರು ಪಾಪ. ಆ ಕಡಿಮೆ ಚಾರ್ಜ್ನಾಗ ಇಷ್ಟೊಂದು ಚಂದ ಕಲ್ಸಾಕತ್ತಾರ, ನುರಿತ ಶಿಕ್ಷಕರು ಅದಾರ. ಆ ಹುಡುಗರು ಏನು ಮಾಡಾಕತ್ತಾರ ಅನ್ನೋದು ಘಟಪ್ರಭಾ ಕಾಯಿಪಲ್ಯ ಮಾರ್ಕೆಟ್ ಅಂತೇಳಿ ಬಂದು ಕೇಳ್ರೆ ಜೈ ಭಗತ್ ಸಿಂಗ್ ಆರ್ಮಿ ಕೋಚಿಂಗ್ ಸೆಂಟರ್ ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಫೀನೂ ಕಡಿಮೆ, ಊಟನೂ ಅನ್ಲಿಮಿಟ, ನುರಿತ ಶಿಕ್ಷಕರ, ದೈಹಿಕ ಪರೀಕ್ಷೆನೂ ಹೆಂಗೆ ಮಾಡ್ಬೇಕನ್ನೋ ತೋರಿಸ್ತಾರೆ, ಲಿಖಿತ ಪರೀಕ್ಷೆ ಹೆಂಗೆ ಬರೀದು ತೋರಿಸ್ತಾರೆ. ಇದು ನೋಡ್ರಿ ಭಾಳ ಇಂಪಾರ್ಟೆಂಟ್. ಅಂದ್ರೆ ಲಿಖಿತ ಪರೀಕ್ಷೆ ಹಾಕೋ, ಯಾವುದೋ ಒಂದು ನಾವು ಸೈನ್ಯದಲ್ಲಿ ಭರ್ತಿ ಆಗ್ಬೇಕಾದ್ರೆ ಲಿಖಿತ ಪರೀಕ್ಷೆ ಹಾಕೋ. ಆ ಲಿಖಿತ ಪರೀಕ್ಷೆದಾಗ ಯಾವ ಟೈಪ್ ಪ್ರಶ್ನೆ ಉತ್ತರ ಬರ್ತಾವ, ಅದಕ್ಕೆ ಉತ್ತರ ಹೆಂಗೆ ಬರೀಬೇಕು ಅನ್ನೋದು ಮಾಡೆಲ್ ಸಹಿತ ಅಲ್ಲಿ ತೋರಿಸ್ತಾರೆ. ಫಸ್ಟ್ ಕ್ಲಾಸ್ ವಸತಿ ಸೌಲಭ್ಯನ ಕೊಡ್ತಾರೆ, ಕಡಿಮೆ ದರ್ಜೆನೂ ದುಡ್ಡು ತೊಗೋತಾರೆ ಕಡಿಮೆ. ಆದರೆ ಇಂಥ ಕೋಚಿಂಗ್ ಸೆಂಟರ್ ಬಗ್ಗೆ ನಾವು ಸ್ವತಃ ಹೋಗಿ ನೋಡಿದಾಗ ಅಲ್ಲಿ ಮಾಡುತ್ತಿರುವ ಅವ್ರ ಕಾರ್ಯ ನಿಜಕ್ಕೆ ಮೆಚ್ಚುವಂಥದ. ಅಲ್ಲಿ 2 ಹುಡುಗರದಾರ. ಇಲ್ಲಿ ಆ 2 ಹುಡುಗರ ಬಗ್ಗೆನೂ ನಾ ಹೇಳಬೇಕು. ಮತ್ತೊಂದು ಏನು ಇಂಪಾರ್ಟೆಂಟ್ ಮಾಡ್ಯಾರ ಗೊತ್ತಂದ್ರೆ ಅವ್ರು ಒಂದು ಭಾಳ ಚಂದ ಒಂದು ಜಿಮ್ ತಯಾರು ಮಾಡ್ಯಾರ. ಆ ಜಿಮ್ನ್ಯಾಗ ಪ್ರತಿಯೊಂದು ಆಧುನಿಕ ತಂತ್ರಜ್ಞಾನ ಇದ್ದಂಥ ಮಷಿನರಿಗಳದಾವೆ. ಆ ಆಧುನಿಕ ತಂತ್ರಜ್ಞಾನ ಮಷಿನರಿಗಳಿಗೆ ಆ ಹುಡುಗರನ್ನ ಓದೋದಲ್ಲಿ ತಯಾರಿ ಮಾಡ್ತಾರೆ. ವ್ಯಾಯಾಮ ಹೆಂಗೆ ಮಾಡಬೇಕು, ಮತ್ತು ದೇಹದ ತೂಕ ಹೆಂಗೆ ಹೆಚ್ಚು ಮಾಡ್ಕೋಬೇಕು, ಆಮೇಲೆ ಎದೆ ಹೆಂಗೆ ವಿಸ್ತಾರ ಮಾಡ್ತಾರೆ. ಅಲ್ಲಿ ಮಿಲ್ಟ್ರಿ ಅವ್ರು ಹೆಂಗೆ ನೋಡ್ತಾರೆ, ಅದಕ್ಕೆ ತಕ್ಕಂತೆ ಆದ ಪ್ರತಿಫಲ ಕೊಡುವಂಥ ಒಂದು ಚಾಕಚಕ್ಯತೆಯಿಂದ ಈ ತರಬೇತಿ ಮಾಡಾಕತ್ತಾರೆ ಈ ಹುಡುಗರ. ಅದರ ಸಲುವಾಗಿ ಈ ಹುಡುಗರದು ಒಂದು ಸಂಕ್ಷಿಪ್ತ ಹೇಳ್ತಾನೆ ಕೇಳ್ರಿ. ಬಾಳು ಮಾಮಣಿ ಅಂಥೇಳಿ ಒಂದು ಶಿಕ್ಷಕ ವರ್ಗ ಒಂದು 2 ಕೂಡಿ ಮಾಡಾಕತ್ತಾರ. ಬಾಳು ಮಾಮನಿ ಘಟಪ್ರಭಾ ಸಿಂಧಿಕುರ್ಬೇಡ ಸಮೀಪ ಇವರೆಲ್ಲರೂ ಕೂಡಿ ಮಾಡಾಕತ್ತಾರ ಇದನ್ನು ಕೋಚಿಂಗ್ ಸೆಂಟ್ರ. ಈ ಕೋಚಿಂಗ್ ಸೆಂಟ್ರದಾಗ ಒಮ್ಮೆ ಅಡ್ಮಿಷನ್ ತೊಗೋರಿ, ನಿಮಗೆ ಗ್ಯಾರಂಟಿ ನೌಕರಿ. ಈಗಾಗಲೇ ಈ ಕೋಚಿಂಗ್ ಸೆಂಟ್ರದಾಗ ಪಾಪ ಎಷ್ಟೋ ಹುಡುಗರು ತರಬೇತಿ ತೊಗೊಂಡು 100 ಹುಡುಗರು ಈಗಾಗಲೇ ನೌಕರಿ ಸೇರ್ಯಾರ. ಇದು ನೋಡ್ರಿ ಘಟಪ್ರಭಾದಾಗ ತೆಗೆದು 1-1.5 ವರ್ಷ ಆಗಿರ್ಬೇಕು. ಅದಕ್ಕಿಂತ ಮುಂಚಿತನೂ ತರಬೇತಿ ಕೊಡ್ತಿದ್ರು ಅವ್ರು. ಈಗ ಅದನ್ನು ಘಟಪ್ರಭಾದಾಗ ಒಂದು ಕಾಯಿಪಲ್ಯ ಮಾರ್ಕೆಟ್ ಅಂತೇಳಿ ಜೈ ಭಗತ್ ಸಿಂಗ್ ಅಕಾಡೆಮಿ ಕೋಚಿಂಗ್ ಸೆಂಟರ್ ಅಂತೇಳಿ ಒಂದು ವಿಸ್ತಾರವಾದ ಗ್ರೌಂಡ್ನಾಗ ಒಂದು ಕಚೇರಿ ಮಾಡ್ಕೊಂಡ ಅಲ್ಲೇ ವಸತಿ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ ಮಾಡ್ಯಾರ. ಅದನ್ನೆಲ್ಲ ನೋಡ್ಬೇಕಾದ್ರೆ ನೀವು ಸ್ವತಃ ಒಮ್ಮೆ ನಿಮ್ಮ ಮಕ್ಕಳ ಪಾಲಕರು ನೀವು ವಿಚಾರ ಮಾಡಿರಿ. ನಿಮ್ಮ ಮಕ್ಕಳನ್ನ ಸೇನಾಧಿಕಾರಿ, CRPF, ಪೊಲೀಸ್ ಭರ್ತಿ ಏನಾದರೂ ಮಾಡೋರಿದ್ರೆ ತಕ್ಷಣ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಅವರು ಕೆಲವು ವಿಡಿಯೋ ತುಣುಕದ ಅದನ್ನು ತೋರಿಸ್ತಾನು. ನಿಜವಾಗಿ ಅಲ್ಲಿ ನಿಮ್ಮ ಮಕ್ಕಳಿಗೆ ನೌಕರಿ ಗ್ಯಾರಂಟಿ ಅನ್ನೋದೊಂದು ಭರವಸೆ ಕೊಡ್ತಾರೆ. ಅನ್ಲಿಮಿಟ್ ಊಟ ಕೊಡ್ತಾರೆ, ಕಡಿಮೆ ಚಾರ್ಜ್ ಫೀಸ್ ತೊಗೋತಾರೆ. ಇಂಥವೆಲ್ಲ ವ್ಯವಸ್ಥೆ ಸಿಗಬೇಕಾದ್ರೆ ಆ ಹುಡುಗರು ಮಾಡೋ ಕಾರ್ಯಗೆ ನೀವು ಒಂದು ಲೈಕ್ ಕೊಡ್ಬೇಕ್ರಿ, ಶೇರ್ ಕೊಡಬೇಕು. ಮತ್ತು ಮಹತ್ವವಾದ ಸುದ್ದಿಯೊಂದಿಗೆ ಬರ್ತಾನೆ ರೀಪ್ಪ. ನಮಸ್ಕಾರ.